ನಿಮಗೆ ಗೊತ್ತಾ ಜಮ್ಮು ಕಾಶ್ಮೀರಲ್ಲಿ ನಮ್ ಯಾವುದೇ ಪ್ರಿಪೇಡ್ ಸಿಮ್ ವರ್ಕ್ ಆಗಲ್ಲ. ಬ್ಯಾಂಗ್ಳೂರ್ ಟು ಕಾಶ್ಮೀರ್ ರೋಡ್ ಟ್ರಿಪ್ ಇವತ್ತು 6ನೇ ದಿನ. ನಮ್ಮ ಪಯಣ ಬಂದು ಅಮೃತ್ಸರ್ ಇಂದ ಶ್ರೀನಗರ್ ಕಡೆ. ಬೆಳಗ್ಗೆ ಸಿಕ್ಕಾಪಟ್ಟೆ ಫಾಗ್ ಇತ್ತು, ಆದ್ರೂ ಹೊಟ್ಟೆ ಬೇರೆ ಸಿತೈತೆ ಅಂತ ಒಂದ್ ಕಡೆ ಟೀ ಕುಡ್ಕೊಂಡು ನೆನ್ನೆ ಹಾಕಿದ ಆಲೆ ಮನೆ ವಿಡಿಯೋ ಜಾಗದಲ್ಲಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅಲ್ಲೇ ಅಡಿಗೆ ಮಾಡ್ಕೊಂಡ್ವಿ. ರಾತ್ರಿ ಮಿಕ್ಕಿದ್ದನ್ನಕ್ಕೆ ಉಪ್ಪಿನಕಾಯಿ ಕಲ್ಸ್ಕೊಂಡು ತಿಂದ್ವಿ, ಸಕ್ಕದಾಗಿತ್ತು. ಇನ್ನು ಅಲ್ಲೇ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ಮಾಡಿದ್ವಿ. ಆಮೇಲೆ ಆ ಉಪ್ಪಿಟ್ಟನ್ನ ಅವ್ರಿಗೂ ಸಹ ಟೇಸ್ಟ್ ಮಾಡೋದು ಕೇಳಿದ್ವಿ. ತಿಂದ್ಮೇಲೆ ಅವರು ಕೂಡ ಸಕ್ಕದಾಗಿದೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಶ್ರೀನಗರ್ ಕಡೆಗೆ ಕೊಡ್ತಾ ಇದ್ದಂಗೆ ನಮ್ಮ ಎಲ್ಲ ಪ್ರೀಪೇಡ್ ಸಿಮ್ಸ್ ಕೂಡ ಬಂದಾಗುತ್ತೆ. ಅಲ್ಲೇ ನಾವು ಪೋಸ್ಟ್ ಪೇಡ್ ಸಿಮ್ಸ್ ನ ತಗೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ. ಜಮ್ಮುಗೆ ಹೋಗೋ ದಾರಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಮತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು ಅಂತ ನಾವು ಡೈರೆಕ್ಟ್ ಉಧಂಪುರ್ ರೀಚ್ ಆಗೋ ತರ ರಾಮ್ಕೋಟ್ ಒಳಗಡೆ ಶಾರ್ಟ್ ಕಟ್ ರೂಟ್ ಅಲ್ಲಿ ಬಂದ್ವಿ. ರೋಡ್ ಅಂತೂ ಸಖತ್ ಸೈಕ್ ಆಗಿತ್ತು. ಇನ್ನು ಮಧ್ಯಾಹ್ನ ಆಗ್ತಿದ್ದಂಗೆ ಬೆಳಿಗ್ಗೆ ಮಾಡ್ಕೊಂಡಿರ್ತಕ್ಕಂಥ ಚಿತ್ರಾನ್ನ ಗೊಜ್ಜಿತ್ತು, ಅದಕ್ಕೆ ಅನ್ನ ತಿನ್ಕೊಂಡು ಸಂಜೆ ಒಂದ್ ಅಂಗಡಿಲಿ ಪೋಸ್ಟ್ ಪೇಡ್ ಸಿಮ್ ತಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಟನಲ್ ವರ್ಕ್ ಗಳು ಕಂಪ್ಲೀಟ್ ಆಗಿರೋದ್ರಿಂದ ಶ್ರೀನಗರ್ಗೆ ಹೋಗೋ ಟೈಮ್ ಕೂಡ ಸಿಕ್ಕಾಪಟ್ಟೆ ಸೇವ್ ಆಯ್ತು. ಬನಿಯಾಲ್ ಟನಲ್ ಪಾಸ್ ಮಾಡ್ಕೊಂಡು ಬರ್ತಾ ಇದ್ದಂಗೆ ಈ ವ್ಯೂ ನೋಡಿ ಕಳೆದೋದೆ ಗುರು. ಇನ್ನು ಐಸಿ ರೋಡ್ ಕಂಡೀಷನ್ಸ್ ಇದೆ ಅಂದ್ಬಿಟ್ಟು ನಮ್ಮ ಕಾರ್ ಇಂಡಿಕೇಶನ್ ಕೂಡ ಕೊಡ್ತು. ಎಲ್ಲಾ ಟನಲ್ಸ್ ಪಾಸ್ ಮಾಡ್ಕೊಂಡು ಶ್ರೀನಗರ ರೀಚ್ ಆಗೋಷ್ಟೊಳಗಡೆ ಮಿಡ್ ನೈಟ್ ಆಗಿತ್ತು. ಒಟ್ಟು 400 ಕಿಲೋಮೀಟರ್ ನ ಕವರ್ ಮಾಡಿದ್ವಿ. ಎಲ್ಲಿ ಸ್ಟೇ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.